ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಸರ್ಕಾರಿ ಆದರ್ಶ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕು ಘಟಕದ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ ಹಾಗೂ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಾದ ಅರುಣ್ ಕುಮಾರ್ ಅಷ್ಟಗಿ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷವೂ ಕೂಡ ಕರ್ನಾಟಕ ಸಂಗ್ರಾಮ ಸೇನೆಯ ವತಿಯಿಂದ ಪರಿಸರ ದಿನಾಚರಣೆಯ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡುವುದರಲ್ಲಿ ಜೊತೆಗೆ ತಾಲೂಕಿನಲ್ಲಿ ಪರಿಸರ ಪ್ರೇಮ ಬೆಳೆಸುವಲ್ಲಿ ಸಾತಪ್ಪ ಕುಂಕುಮ ಅವರು ನಿರಂತರ ಪರಿಶ್ರಮವನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಉದ್ಘಾಟಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಣ್ಣ ಅದರಗುಂಚಿ ಅವರು ಮಾತನಾಡಿ, ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಉತ್ತಮ ರೀತಿ ಕೆಲಸ ಮಾಡುತ್ತಿದ್ದು, ಅದಲ್ಲದೆ ಸಾತಪ್ಪ ಕುಂಕೂರ್ ಅವರು ಕೂಡ ಪ್ರತಿ ವರ್ಷ ತಾಲೂಕಿನಲ್ಲಿ ಉತ್ತಮ ರೀತಿ ಕೆಲಸ ಮಾಡುತ್ತಿದ್ದಾರೆ. ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದಾರೆ. ಅನೇಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಕೂಡ ಕೈಜೋಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಂಥ ವ್ಯಕ್ತಿ ನಮ್ಮೊಂದಿಗೆ ಇದ್ದು ಈ ಥರದ ಕಾರ್ಯಕ್ರಮ ಮಾಡುವುದು ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಎನ್ನುತ್ತಾರೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಜಾನಪದ ವಿದ್ವಾಂಸರಾದ MR ತೋಟಗಟ್ಟಿ ಮಾತನಾಡಿ, ಸಾತಪ್ಪನವರು ಪ್ರತಿ ವರ್ಷವೂ ಕೂಡ ತಾಲೂಕಿನಲ್ಲಿ ವಿಶೇಷ ವಿನೂತನ ಕಾರ್ಯಕ್ರಮದೊಂದಿಗೆ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿದ್ದಾರೆ. ನಿಜಕ್ಕೂ ಅವರ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ವೇಳೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ ಒಡೆಯರ್ ಮಾತನಾಡಿ, ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಹಳ್ಳಿಯ ಪ್ರತಿಯೊಂದು ಶಾಲೆಗೂ ಕೂಡ ಭೇಟಿ ನೀಡಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುತ್ತಿದೆ. ಅಷ್ಟೇ ಅಲ್ಲದೆ ಅವರೆಲ್ಲರನ್ನು ಕೂಡ ಮುಖ್ಯವಾಹಿನಿಗೂ ಕೂಡ ಪರಿಚಯಿಸುತ್ತಿದೆ ಎನ್ನುತ್ತಾರೆ. ಪೊಲೀಸ್ ಇಲಾಖೆ PSI ಸಾಹೇಬರಾದ ಗಿರೀಶ್ ಅವರು ಮಾತನಾಡಿ, ಈಗಿನ ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಕ್ಕೆ ಒಳಗಾಗದೆ ಒಳ್ಳೆಯ ಸಂಸ್ಕೃತಿ ಆಚಾರ ವಿಚಾರ ಕಲಿತು ತಂದೆ ತಾಯಿಗಳ ಕೀರ್ತಿ ಮತ್ತು ಊರಿನ ಜಿಲ್ಲೆಯ ಕೀರ್ತಿಯನ್ನು ಬೆಳಗಬೇಕೆಂದು ಶುಭ ಹಾರೈಸಿದರು. ಇದೇ ವೇಳೆ ವಿಶ್ವದರ್ಶನ ಪತ್ರಿಕೆ ಸಂಪಾದಕರಾದ SS ಪಾಟೀಲ್ ಅವರು ಮಾತನಾಡಿ, ಇವತ್ತಿನ ಕಾಲದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಅಭಿನಂದನ ಮತ್ತು ಶ್ಲಾಘನೀಯವಾದದ್ದು, ತಾಲೂಕಿಗೆ ಕೀರ್ತಿ ತಂದ ವಿಷಯವಾಗಿದ್ದು, ಅಂಥ ಮಕ್ಕಳನ್ನು ಗುರುತಿಸಿ ಗೌರವಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಎಂದಿದ್ದಾರೆ. ಇದೇ ವೇಳೆ ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಂಘಟಕರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದರು. ಕರ್ನಾಟಕ ಸಂಗ್ರಾಮ ಸೇನೆಯು ಅನೇಕ ಚಳುವಳಿಗಳಲ್ಲಿ ಹೋರಾಟಗಳ ಮೂಲಕ ಜಿಲ್ಲೆಯ ಅಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ತಾಲೂಕಿನ ಘಟಕದಲ್ಲಿ ಮುತುವರ್ಜಿ ವಹಿಸಿ ಅನೇಕ ಹೋರಾಟಗಳ ಮೂಲಕ ನ್ಯಾಯ ಕೊಡಿಸುವ ಕಾರ್ಯಕ್ರಮವನ್ನು ಈ ಕರ್ನಾಟಕ ಸಂಗ್ರಾಮ ಸೇನೆಯು ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ಸರ್ವ ಪದಾಧಿಕಾರಿಗಳು, ಪತ್ರಕರ್ತರು, ಸಾಹಿತಿಗಳು, ಕಲಾವಿದರು ಉಪಸ್ಥಿತಿಯಿದ್ದರು. ಸುರೇಶ್ ನೀಲನ್ನವರ್, ಸುಭಾಷ್ ಕಂಪ್ಲಿಕೊಪ್ಪ, ದತ್ತುಸ ಪವಾರ್, ಮಂಜುನಾಥ್ ಮಾಳ್ಗಿ, ನಿಂಗಪ್ಪ ದೊಡ್ಡ ಪೂಜಾರ್, ಬಸಯ್ಯ ತೋಟಯ್ಯನವರು, ಯಲ್ಲಪ್ಪ ಕಂಪ್ಲಿ, ಶರೀಫ್ ಬಗಡಗೇರಿ, ರಾಮು ಲಮಾಣಿ, ಮಾಬೂನಿ ರಾಮಾಪುರ್, ರತ್ನ ಬಡಗೇರ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಕಾಲೇಜಿನ ವಿವಿಧ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು. ಹಾಗೆ ಸರ್ ನಿಮ್ಗೆ ಜನ್ಮದಿನದ ಶುಭಾಶಯಗಳು ಸರ್. ಇವತ್ತು ಬಹಳ ಪೇಷನ್ಸ್ ಇಂದ ಕುತ್ಕೊಂಡಿರಿ ಮಕ್ಕಳು, ಬಹಳ ಅಂದ್ರೆ ಖುಷಿ ಆಯ್ತು. ನೀವು ಇಷ್ಟು ಪೇಷನ್ಸ್ ಇಂದ ಒಂದ್ 2-3 ಗಂಟೆಯಿಂದ ಕುತ್ಕೊಂಡಿರಿ. ಮೊದಲನೇದಾಗಿ ನಿಮಗೂ ವಂದನೆಗಳನ್ನ ನಾನು ತಿಳಿಸಕ್ ಇಷ್ಟಪಡ್ತೀನಿ. ನಿಮಗೆ ಮಕ್ಕಳಿಗೆ 2 ನಿಮಿಷದೊಳಗೆ ಈ ಕಾರ್ಯಕ್ರಮ ಮುಕ್ತಾಗುತ್ತೆ. ನಿಮ್ಮನ್ನ ಊಟಕ್ಕೆ ಕಳಿಸ್ಕೊಳ್ತೇವೆ. ಈಗ ತೆಗೆದುಕೊಳ್ಳೋದ್ರ ಮೂಲಕ ಹೋಗ್ಬಿಟ್ಟು ಹೊರಗಡೆ ಕೇಳಿದೆ ಒಂದು ವಿಶಿಷ್ಟಪೂರ್ವಕವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಈ ನಾಡಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕೆಲವರು ಅಧಿಕಾರಿಗಳು
ಅದೇ ರೀತಿ ಮುಂಭಾಗದಲ್ಲಿರುವ ಸ್ಮೈಲ್. ಆಮೇಲೆ ಹಿರಿಯ ಪತ್ರಕರ್ತರು ಮತ್ತೆಲ್ಲ ವಿಶೇಷವಾದ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ. ಇದೇ ರೀತಿ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ